ಮುದ್ದು ಪಾಪುಗೆ ಸ್ವಲ್ಪ ವೀಸಿಂಗ್ ಇದೆ. ವೀಸಿಂಗ್ ಅಂದ್ರೆ ಏನು? ಕಫ ಎದೆಗೆ ಹೋಗಿ ಇದಕ್ಕೆ ವೀಸಿಂಗ್ ಅಂತಾರೆ, ಇದಕ್ಕೆ ಅಸ್ತಮಾನು ಅಂತಾರೆ. ದ ಪ್ರಾಬ್ಲಮ್ ಈಸ್ ಜನರಲಿ ಅಸ್ತಮಾ ಅಂದ ತಕ್ಷಣ ಟ್ರೀಟ್ಮೆಂಟ್ ಚೇಂಜ್ ಮಾಡ್ಬಿಡ್ತಾರೆ. ನಾನು ಬರೀ ವೀಸಿಂಗು, ಬರೀ ರಿಯಾಕ್ಟಿವ್ ಏರ್ವೇ ಡಿಸೀಸ್ ಅಂದ್ರೆ ಸೇಮ್ ಟ್ರೀಟ್ಮೆಂಟ್, ನೆಬ್ಯುಲೈಸೇಷನ್, ಇನ್ಹೇಲರ್ಸ್ ಕೊಡ್ತಾರೆ. ನಾನು ಅದಕ್ಕೆ ಅಸ್ತಮಾ ಅಂತ ಡಯಾಗ್ನೋಸಿಸ್ ಅಲ್ಲಿ ಹಾಕ್ಬಿಟ್ರೆ ದೇ ಡೋಂಟ್ ವಾಂಟ್ ಟು ಗಿವ್ ಟ್ರೀಟ್ಮೆಂಟ್ ಬಿಕಾಸ್ ದೇ ಸ್ಟಿಗ್ಮಟೈಸ್ ದ ಪ್ರಾಬ್ಲಮ್. ಅದಕ್ಕೆ ಸ್ಟಿಗ್ಮಾ ಆಗ್ಬಿಡ್ತದೆ ಅಲ್ವಾ? ಓಕೆ ಓಕೆ, ತಾವು ಹೇಳ್ತಾ ಇದ್ದೆ ನಾನು. ಸೊ ಅಸ್ತಮಾ ಅಂದ್ರೆ ದೊಡ್ಡ ಕಾಯಿಲೆ ಅಲ್ಲ, ಅಲರ್ಜಿ, ರೆಸ್ಪಿರೇಟರಿ ಅಲರ್ಜಿಗೆ ಅಸ್ತಮಾ ಅಂತಾರೆ. ಅದು ಹೆರಿಡಿಟರಿ ಫ್ಯಾಮಿಲಿಯಲ್ಲಿ ಇದ್ರೆ ಆಗತ್ತೆ ಮಕ್ಕಳಿಗೆ, ವಿತೌಟ್ ಫ್ಯಾಮಿಲಿ ಹಿಸ್ಟ್ರಿನೂ ಆಗ್ಬಹುದು. ಬಟ್ ಬೆಳೀತಾ ಇದ್ದಂಗೆ ಸ್ವಲ್ಪ ಮಕ್ಕಳಿಗೆ ಕಡಿಮೆ ಆಗತ್ತೆ. ಕೆಲವು ಮಕ್ಕಳಿಗೆ ಲೈಫ್ ಟೈಮ್ ಅಲರ್ಜಿ ಇದ್ಬೋದು. ಅದೇನು ವೀಕ್ನೆಸ್ ಅಲ್ಲ, ಅದಕ್ಕೆ ಸ್ಟಿಗ್ಮಾ ಮಾಡಬೇಡಿ, ಅದೊಂದು ಟಾಬು ಅಲ್ಲ, ಅದೇನು ಏನೋ ಟ್ಯೂಬರ್ಕ್ಯುಲೋಸಿಸ್ ಅಲ್ಲ, ಬೇರೆಯವ್ರಿಗೆ ಬರೋದಿಲ್ಲ, ಅದೊಂದಿಂದ ಒಬ್ಬರಿಂದ ಇನ್ನೊರಿಗೆ ಬರೋದಿಲ್ಲ. ಅದು ವೀಸಿಂಗ್, ವೆದರ್ ಚೇಂಜ್ ಆದ್ರೆ ವೀಸಿಂಗ್ ಆಗುತ್ತೆ, ಸ್ಮೋಕ್ ಅಂದ್ರೆ ವೀಸಿಂಗ್ ಆಗುತ್ತೆ, ಸ್ವಲ್ಪ ಡಸ್ಟ್ ಆದ್ರೆ ವೀಸಿಂಗ್ ಆಗುತ್ತೆ. ಬಟ್ ಅಕಾರ್ಡಿಂಗ್ಲಿ ನೆಬ್ಯುಲೈಸೇಷನ್, ಇನ್ಹೇಲರ್ಸ್ ಕೊಡ್ಲೇಬೇಕು ಅಂತ ಹೇಳ್ತದಲ್ಲ ಅವನು. ಕೊಡ್ಬೇಕಲ್ಲಪ್ಪ, ಹೇಳು ಅವ್ರಿಗೆಲ್ಲರಿಗೂ. ಅಸ್ತಮಾ ಅಂತ ತಲೆ ಕೆಡಿಸ್ಕೋಬೇಡಿ, ಬೇರೆಯವ್ರಿಗೆ ಹೇಳಿ ಹೆದರಿಸಬೇಡಿ. ಅಸ್ತಮಾ ಏನ್ ಕಾಯಿಲೆ, ದೊಡ್ಡ ಕಾಯಿಲೆ ಅಲ್ಲ, ಲೈಫ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಎಷ್ಟೆಷ್ಟು ಸೆಲೆಬ್ರಿಟೀಸ್ಗೆ, ದೊಡ್ಡ ದೊಡ್ಡ ಬಿಗ್ ಶಾಟ್ಸ್ಗೆಲ್ಲ ಅಸ್ತಮಾ ಇದೆ. ಮಮ್ಮಿ ಇವ್ ನನ್ಗೆ ಯಾಕೋ ಇಲ್ಲಿ ಮಜಾ ಬರ್ತಾ ಇಲ್ಲ, ಕರ್ಕೊಂಡೋಗಿ ಮಮ್ಮಿ, ಹೋಗೋಣ ಮನೆಗೆ, ಲೆಟ್ಸ್ ಗೋ ಹೋಮ್, ಲೆಟ್ಸ್ ಗೋ ಹೋಮ್. ಎಂಟರ್ಟೈನ್ಮೆಂಟ್ ಬೇಕ್ರಿ ಇವನಿಗೆ.